ನಮ್ಮ ಸಿನಿಮಾ ಇಂಡಸ್ಟ್ರಿ ಅವ್ರ ಒಂದು ಹತ್ತಿರದಿಂದ ನಾನು ಆ ವಿಚಾರ ನಾನು ಕೇಳಿದ್ದೆ. ಈಗ ಡ್ರೆಸ್ ಬಗ್ಗೆ ಕಮೆಂಟ್ ಮಾಡ್ತಾರೆ, ಆ ಡ್ರೆಸ್ ಹಾಕೊಂಡಿರೋದಕ್ಕೆ ಅವ್ಳು ರೇಪ್ ಆದ್ಲು ಅಂತ. ಹುಡುಗರು ಅಂದ್ರೇನೆ ಒಂಥರ ಅಲರ್ಜಿ ಆಗಿದೆ. ಇವಾಗ ಏನು ಇಲ್ಲ, ಒಬ್ಬರು ನೋಡಿದ್ರೆ ಕೆಟ್ಟ ದೃಷ್ಟಿ, ಒಬ್ಬರು ನೋಡಿದ್ರೆ ಬೇರೆ ಭಾವನೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಸೂರ್ಯ ಮಾತಾಡ್ತಾ ಇದ್ದೀನಿ. ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸುಮಾರು ಶಾರ್ಟ್ ಫಿಲಮ್ಸ್ ಮಾಡ್ತಾಯಿದ್ದೀವಿ ಇದರಲ್ಲಿ, ಅದನ್ನೆಲ್ಲ ಸೈಡ್ ಇಟ್ಬಿಡೋಣ. ರಿವ್ಯೂಸು ಮಾಡ್ತಾಯಿದ್ದೀನಿ, ಅದನ್ನು ಸೈಡ್ ಇಟ್ಬಿಡೋಣ. ಇವಾಗ ಪ್ರೆಸೆಂಟ್ ಏನು ನಡೀತಿದೆ ಅದ್ರ ಬಗ್ಗೆ ಮಾತಾಡೋಣ. ಒಂದು ಮಗು ಕೆಳಗೆ ಬಿದ್ದಾಗ ಅಮ್ಮ ಅಂತ ಕಿರ್ಚುತ್ತೆ. ಆ ಅಮ್ಮಂಗೆ ಇವತ್ತು ನ್ಯಾಯ ಇಲ್ಲ. ರಕ್ಷಾಬಂಧನ ದಿನ ಅಕ್ಕ ತಂಗಿ ರಾಖಿ ಕಟ್ತಾರೆ, ಆ ಹೆಣ್ಮಕ್ಳಿಗೆ ಇವತ್ತು ನ್ಯಾಯ ಇಲ್ಲ. ಇವಾಗ ನಡೀತಿರೋ ಹೆಣ್ಮಕ್ಳ ಬಗ್ಗೆ, ಅವ್ರ ಬಗ್ಗೆ ಆಗ್ತಿರೋ ದೌರ್ಜನ್ಯ, ಅತ್ಯಾಚಾರದ ಬಗ್ಗೆ ಮಾತಾಡೋಣ. ನನ್ನ ತಂಡದಲ್ಲಿರುವ ಹೆಣ್ಮಕ್ಳು ಎಷ್ಟು ಸೇಫ್ ಆಗಿದ್ದಾರೆ ಅಂತ ಅವ್ರನ್ನೇ ಕೇಳೋಣ, ಬನ್ನಿ. ಅಮ್ಮ ನಮಸ್ತೆ. ನಮಸ್ತೆ. ಸಿಂಧು ಅವರೇ ನಮಸ್ತೆ. ನಿಮ್ಮ ಜೊತೆ ನಾನು ಆ್ಯಪಲ್ ಕಟ್ ಅನ್ನೋ ಸಿನಿಮಾ ಮಾಡಿದ್ದೀನಿ. ಅದು ನನಗೆ ತಾಯಿಯಾಗಿ ಮಾಡಿದ್ದೀರಾ, ನನ್ನ ಮಗನಾಗಿ ನಿಮ್ಮ ಜೊತೆ ಕಾಣಿಸ್ಕೊಂಡಿದ್ದೀನಿ. ಇವಾಗ ನಡೀತಿರೋ ಸಿಚುವೇಶನ್ ಬಗ್ಗೆ, ಹೆಣ್ಮಕ್ಳ ಬಗ್ಗೆ ಆಗ್ತಿರೋ ಅತ್ಯಾಚಾರ, ದೌರ್ಜನ್ಯದ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಈ ವಿಚಾರ ಮಾತಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ನಾವು ಶೂಟಿಂಗ್ ಪ್ಲೇಸಲ್ಲೆಲ್ಲ ಖುಷಿಯಾಗಿ ನಾವಿಬ್ಬರು ಮಾತಾಡ್ಕೊಳ್ತಾ ಇದ್ವಿ ಸಿಂಧು ಡೈರೆಕ್ಷನ್ನಲ್ಲಿ. ಇವಾಗ ಈ ವಿಚಾರಕ್ಕೆ ನನ್ನ ಕರೆದು ಮಾತಾಡಿಸ್ತಿದ್ದೀರಾ ಅಂದರೆ, ಆಮೇಲೆ ಇನ್ನೂ ಒಂದು ಇಂಟೆನ್ಷನ್ ಏನು, ನಮ್ಮ ಗುಂಪಲ್ಲಿ ನಮ್ಮ ಟೀಮಲ್ಲಿರೋ ಹೆಣ್ಮಕ್ಳು ಎಷ್ಟು ಸೇಫ್ ಆಗಿದ್ದಾರೆ ಮತ್ತು ನಮ್ಮ ಮನೆಗಳಲ್ಲಿ ಹೇಗೆ ಸೇಫ್ ಆಗಿದ್ದಾರೆ ಅನ್ನೋದು ನಿನ್ನ ಪ್ರಶ್ನೆ. ಸೊ ನಾನು ಹೇಳೋದೇನೆಂದರೆ, ಒಂದು ಮಾತು, ಯಾವಾಗ್ಲೂ ಅತ್ಯಾಚಾರ ಮಾಡಿರೋ ಹುಡುಗಿ ಪೋಸ್ಟ್ ತಗೊಂಡು ಕ್ಯಾಂಡ್ಲ್ ಸುಟ್ಟಾಕೋದ್ ಬದಲು ಫಸ್ಟ್ ಟೈಮು ಅವನ್ನೇ ಸುಟ್ಟಾಕ್ಬಿಡೋಣ ಅಂತ. ಅವನ್ನೇ ಸುಟ್ಟಾಕಿದ್ರೆ ಈ ಸ್ವಲ್ಪ ಕೆಲವೊಂದು ವಿಚಾರಗಳು ಕಮ್ಮಿ ಆಗ್ತವೆ. ಈ ಒಂದು ಏನು ರೇಪ್ ಆಗ್ತಿದೆ ಅದೆಲ್ಲ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ನನ್ನ ಭಾವನೆ. ಅದಕ್ಕೆ ನಾನು ಕ್ಯಾಂಡ್ಲ್ ಸುಡಬೇಡಿ, ಅವನ್ನೇ ಸುಟ್ಟಾಕ್ಬಿಡಿ ಅಂತ ಹೇಳ್ತೀನಿ. ಸೂಪರ್ ಅಮ್ಮ. ಹಾಗೆ ಸಿಂಧು ಮೇಡಮ್, ನಿಮ್ಮ ಡೈರೆಕ್ಷನಲ್ಲಿ ನಾನು ಅಮ್ಮ ಇಬ್ಬರು ಕೆಲಸ ಮಾಡಿದ್ದೀವಿ. ಪ್ರತಿ ಸಲ ಸಿಕ್ಕಿದಾಗಲೂ ಒಂದು ಖುಷಿ ವಿಷಯ ಹಂಚ್ಕೊತಾ ಇದ್ವಿ, ನಾವು 3 ಜನ ಆಗಲಿ ಹಂಚ್ಕೊತಾ ಇದ್ವಿ. ಬಟ್ ಇವಾಗ ಈಗಿನ ಪೀಳಿಗೆ ಆ ಕಮೆಂಟ್ ಮಾಡೋದಾಗಿರ್ಬೋದು, ಹೆಣ್ಮಕ್ಳ ಬಗ್ಗೆ ಅಷ್ಟು ಗಲೀಜಾಗಿ ಮಾತಾಡೋದಾಗಿರ್ಬೋದು, ರೇಪ್ ಆಗಿದ್ರೂ ಕೂಡ ಆ ಹೆಣ್ಮಗು ಫೋಟೋನ ನಿಮಗೆ ಗೂಗಲಲ್ಲಿ ಚೆಕ್ ಮಾಡಿದ್ದಾರೆ, ಅದ್ರ ಬಗ್ಗೆ ಎಲ್ಲ ನಿಮ್ಮ ಅನಿಸಿಕೆ ಏನು? ಅನಿಸಿಕೆ ಏನು ಅಂತಂದ್ರೆ, ಇವಾಗ ನೋಡಿ ಪ್ರೆಸೆಂಟ್ ಸಿನಾರಿಯೋ ನಡೀತಿರೋದೇನು ಅಂದ್ರೆ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಿದೆ, ಆಮೇಲೆ ಅವ್ರನ್ನ ಸೆಕ್ಷುವಲ್ ಅಸಾಲ್ಟ್ ಮಾಡ್ತಿದ್ದಾರೆ, ಎಲ್ಲ ಹೌದು. ಬಟ್ ಅದು ಎಂಡೇ ಇಲ್ಲ. ಯಾವ್ದ್ರ ಬಗ್ಗೆ ಸಿನಿಮಾಗಳು ಮಾಡ್ತಾರೆ ಹೊರತು ಅದನ್ನ ಅವರೇ ಪಾಲ್ಸಲ್ಲ. ಏನು ಅಂತಂದ್ರೆ, ಅಲ್ಲ ಅದು ಎಷ್ಟು ಅಸಹ್ಯ ಅನ್ಸುತ್ತೆ ಅಂತಂದ್ರೆ, ಅವರಿಗೂ ಇರೋದು ಅಮ್ಮನೇ, ತಂಗಿ ಇರ್ತಾಳೆ, ತಾಯಿ ಇರ್ತಾಳೆ. ಹೆಣ್ಮಕ್ಳನ್ನ ಅಷ್ಟು ನೋಡ್ತಾ ಇದ್ರು. ಇವಾಗ ನಾವ್ ಹೇಳ್ಬೋದು ಸುಟ್ಟಾಕ್ಬೇಕು, ಮಾಡಲ್ಲ ಅವರು. ಬರೀ ಏನು ಅಂತಂದ್ರೆ ಕ್ಯಾಂಡಲ್ ಇಟ್ಕೊಂಡು ಎಷ್ಟು ರೇಪ್ ಕೇಸಸ್ ಎಲ್ಲ ಆಯ್ತು ಪ್ರೊಟೆಸ್ಟ್ ಮಾಡೋದು. ಯಾವ್ದು ಒಂದು ಕೇಸ್ ಹ್ಯಾಂಗಿಲ್ವಲ್ಲ. ಒಂದು ಆಂಧ್ರದಲ್ಲಿ ಮಾತ್ರ ಏನ್ ಮಾಡಿದ್ರು, ಫುಲ್ ಹ್ಯಾಂಗ್ ಮಾಡ್ಬಿಟ್ರು. ಯಾಕೆ? ಅವ್ರು ಬಡವರು. ಅದೇ ಪೊಲಿಟಿಷಿಯನ್ಸ್ ಎಲ್ಲ ತುಂಬಾ ಇದಿತ್ತು, ತುಂಬಾ ಹೈಲಿ ಇನ್ಫ್ಲೂಯೆನ್ಸ್ ಇತ್ತು ಅಂದ್ರೆ ಅವ್ರನ್ನ ಮಾಡ್ತಿದ್ರ? ಮಾಡಲ್ಲ ಅವರು. ಈಗ ನಮ್ಗೆ ಏನಾಗತ್ತೆ ಅಂದ್ರೆ, ಶೂಟಿಂಗ್ ಈಗ ನನಗೆ ಕೆಲವೊಂದು ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತಂದ್ರೆ, ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಆಮೇಲೆ ಕೇಳ್ತೀನಿ. ಇವಾಗ ನನ್ನ ಪ್ರಶ್ನೆ ಇಬ್ರಿಗೂ, ಕಲ್ಕಟ್ಟಲ್ಲಿ ರೇಪ್ ಆಯಿತು, ಹಾಗೆ ಬೆಂಗಳೂರು ಆಡ್ಗೋಡಿ ಇದೆಯಲ್ಲ, ಅಲ್ಲಿ ಅಪ್ಪನೇ ಮಗಳನ್ನ ರೇಪ್ ಮಾಡಿದ್ದಾನೆ. ಇದನ್ನು ಕೇಳೋಕ್ಕೆ ಆಗಲ್ಲ. ಇನ್ನು ಆ ಮಗು ಹೆಂಗೆ ತಡ್ಕೊಂಡಿದೆಯಾ ನನಗಂತೂ ಗೊತ್ತಿಲ್ಲ. ಹೆಂಡತಿ ಮಗು ಇಬ್ಬರು ಬಂದು ನಮ್ಮ ಅಪ್ಪನ್ನ ಬಿಟ್ಬಿಡಿ ಅಂತ ಕೇಳಿದ್ದಾರೆ. ಆ ರೇಪ್ ಆಗಿರೋ ಮಗುನು ನಮ್ಮ ಅಪ್ಪನೇ ಅವರು ಬಿಟ್ಬಿಡಿ ಅಂತ ನೋವಲ್ಲಿ ಕೇಳಿದ್ದಾರೆ. ಬಟ್ ಅವ್ರು ಇವಾಗ ಆ ಟಿ ವಿಲೆಲ್ಲ ಬಂದಿದೆ, ಎಲ್ಲ ಕಡೆ ಪ್ರಚಾರ ಆಗಿದೆ, ಪೇಪರ್ಲ್ಲೂ ಬಂದಿದೆ. ಬಟ್ ಆ ಮಗು ಮತ್ತು ತಾಯಿ ಜೊತೆಲಿಲ್ಲ, ಆ ಅಪ್ಪ ಸಪ್ರೇಟ್ ಇದ್ದಾರೆ, ಉಗುದಿ ಆಚೆ ಇಟ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಒಬ್ಬ ತಂದೆನೇ ಮಗುನ ರೇಪ್ ಮಾಡೋದು, ಅದು ನಿಮಗೆ ಸಿನಿಮಾದಲ್ಲಿ ನೋಡ್ತೀವಿ, ಅಲ್ಲಿ ನೋಡ್ತೀವಿ. ಬಟ್ ನಿಮಗೆ ಎದುರುಗಡೆ ಆದಾಗ, ನಮ್ಮ ಸರೌಂಡಲ್ಲೇ ಆದಾಗ ಹೆಂಗೆ ಆ ಮಗು ಹೆಂಗೆ ತಡ್ಕೊಂಡಿದೆ, ಆಚೆಗಡೆ ಯಾವ ರೀತಿ ಫೇಸ್ ಮಾಡುತ್ತೆ. ಬಟ್ ಸ್ಕೂಲ್ಗೆ ಹೋದಾಗಲಿ, ಕಾಲೇಜ್ಗೆ ಹೋದಾಗ ನಮ್ಮ ಟಿ ವಿಲೆಲ್ಲ ಅದನ್ನ ತೋರಿಸಿದ್ದಾರೆ, ಬ್ಲರ್ ಮಾಡಿ ತೋರಿಸಿದ್ದಾರೆ. ಬಟ್ ಸುಮಾರು ಜನಕ್ಕೆ ಗೊತ್ತು ಆ ವಿಷಯ, ಪೇಪರೆಲ್ಲ ಬಂದಿದೆ. ಬಟ್ ಆ ಮಗು ಪರಿಸ್ಥಿತಿ ಏನು, ಮನಸ್ಥಿತಿ ಏನು, ಯಾವ ರೀತಿ ಆಗಿರ್ಬೋದು? 2 ಸಾರಿ ನಾನು ಇದನ್ನು ಕೇಳಿದ್ದೀನಿ. ನಮ್ಮ ಸಿನಿಮಾ ಇಂಡಸ್ಟ್ರಿ ಅವ್ರ ಒಂದು ಹತ್ತಿರದಿಂದ ನಾನು ಆ ವಿಚಾರ ನಾನು ಕೇಳಿದ್ದೆ. ಮಗಳನ್ನೇ ಅಪ್ಪ ರೇಪ್ ಮಾಡಿದ್ದು. ಇದೆಲ್ಲ ನೋಡಿದ್ರೆ ಏನೋ ಒಂಥರ ಅಸಹ್ಯ ಅನ್ಸಲ್ವಾ? ಈ ಹೇಗೆಗೋ ಬದುಕ್ತೀವಿ ಅನ್ನೋದಲ್ಲ, ಒಂದು ಚೌಕಟ್ಟೊಳಗಡೆ ಬದುಕಬೇಕು ಅನ್ನೋದು ನಾನು. ಯಾಕಂದ್ರೆ ಒಂದು ಚೌಕಟ್ಟೊಳಗಡೆ ಅದು ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸೋಕ್ಕಿಂತ ಮುಂಚೆ ನಾವು ಹೇಗಿದ್ದೀವಿ, ನಮ್ಮ ಮನಸ್ಥಿತಿ ಹೇಗಿದೆ ಅಂತ
ಒಂದ್ ತಪ್ಪು ಮಾಡ್ತಾರೆ ತಪ್ಪು ಮಾಡಲ್ಲ ಅನ್ನೋದು ನಮ್ಗೆ ಬಿಟ್ಟಿದ್ದು. ಒಳ್ಳೆಯವರು ಕೆಟ್ಟವ್ರು ಇಲ್ಲ, ಎಲ್ಲರೂ ಒಳ್ಳೆಯವ್ರೆ, ಎಲ್ಲರೂ ಕೆಟ್ಟವ್ರೆ. ಸಮಯಕ್ಕೆ ತಕ್ಕಂತೆ ಏನೇನ್ ಬೇಕೋ ಅದನ್ನ ಮಾಡ್ಕೊಂಡು ಹೋಗ್ತಾನೆ ಅವ್ರೆ. ಸೊ ಇದರಲ್ಲಿ ಈಗ ನೀವು ನಿನ್ನೆ ರಾಖಿ ವಿಚಾರ ರಾಖಿ ಕಟ್ಟಿದ ವಿಚಾರ ಹೌದು, ಅಣ್ಣ ತಮ್ಮ ಬಾಂಧವ್ಯಗಳು ಎಷ್ಟು ಚೆನ್ನಾಗಿದೆ. ಅಪ್ಪ ಅಮ್ಮ ಹಂಗಂದ್ರೆ ಅವೆಲ್ಲ ನಂಗೆ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ. ನಮ್ ಸಿನಿಮಾದಲ್ಲಿ ತೋರಿಸಿದ್ದಾರೆ ಹಿಂಗಾಗತ್ತೆ. ಸಿನಿಮಾ ಜೀವನಕ್ಕೆ ಹತ್ರ, ಬಟ್ ಸಿನಿಮಾನೇ ಜೀವನ ಆಗ್ಬಿಟ್ಟಿದೆ ಈಗ. ಸಿನಿಮಾದಲ್ಲಿ ಹಿಂಗಾಯ್ತು ಅಂತ ತೋರ್ಸ್ಕೊಂಡ್ ಬರ್ತಿದ್ದೋ ಅಲ್ವಾ, ನಾವ್ ಹಿಂದಿನಿಂದ ನೋಡ್ಕೊಂಡ್ ಬಂದಿದ್ವಿ. ಈ ಸಿನಿಮಾನೇ ಇವಾಗ ಜೀವನ ಆಗ್ಬಿಟ್ಟಿದೆ. ಹತ್ರ ತಗೊಂಡ್ ಹೋಗ್ತಾರೆ ಜೀವನಕ್ಕೆ ಅಂತ ಹೇಳ್ತಾ ಇದ್ರು. ಜೀವನನೇ ಸಿನಿಮಾ ಆಗ್ಬಿಟ್ಟಿದೆಯಲ್ಲ, ಈ ಜೀವನ ಹೆಂಗ್ ಮಾಡೋದು ಇನ್ ಮುಂದೆ? ಅಯ್ಯಪ್ಪ ಹೆಣ್ಮಕ್ಳಿಲ್ಲ, ನಮ್ಗೆ ಹೆಣ್ಮಕ್ಳಿದಾರೆ ಅಂತ ಹಂಗಲ್ಲ. ಎಲ್ಲಾರ ಮನೆ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು. ಈಗ ನನ್ ತಮ್ಮನ ಮಗಳಿದ್ದಾಳೆ, ನನ್ನ ತಂಗಿ ಮಗಳಿದ್ದಾಳೆ, ನಮ್ಮ ಅಕ್ಕಪಕ್ಕದ ಮಕ್ಕಳುಗಳಿದ್ದಾರೆ, ಹೆಣ್ಮಕ್ಳೆಲ್ಲ ಹೆಣ್ಮಕ್ಳೇ ತಾನೆ. ಅವ್ರ ಪರಿಸ್ಥಿತಿ ಹೆಂಗೆ? ಇವಾಗ ನನ್ನ ಅಕ್ಕ ಮೊನ್ನೆ ತೀರ್ಕೊಂಡ್ಬಿಟ್ಲು, ಒಂದು ಕಾಯಿಲೆಯಿಂದ ಬಳಲಿ ತೀರ್ಕೊಂಡ್ಬಿಟ್ಲು. ಆ ಸಾವು ನೋವು ನಮಗ್ ಗೊತ್ತು, ಅನ್ಭವಿಸ್ತವ್ರಿಗೆ. ಅಂತದ್ರಲ್ಲಿ ಸ್ವಲ್ಪ ಏಜ್ ಆಗಿ ತೀರ್ಕೊಂಡಾಗ್ಲೇ ನಮ್ಗೆ ಹಿಂಗ ಅನ್ಸ್ತಾ ಇದೆಯಲ್ಲ. ಆ ಹುಡುಗಿ ಒಂದು ಬಾಳಿ ಬದುಕ್ಬೇಕಾಗಿರೋ ಒಂದು ಹುಡುಗಿ ಮೇಲೆ ಅತ್ಯಾಚಾರ, ಮೂರು ವರ್ಷದ ಮಗು ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಆ ಧರ್ಮಸ್ಥಳ ಆ ಕಡೆ ಎಲ್ಲ ಒಂದು ಹುಡುಗಿ ಸೌಜನ್ಯ, ಅವ್ರ ಮೇಲೆ ಅತ್ಯಾಚಾರ. ಎಷ್ಟು ಇದೆಲ್ಲ ಹೆಂಗ ಅನಿಸ್ತಿದೆ ಅಂದ್ರೆ, ಪ್ರಾಣಿಗಳಿರು, ಮನುಷ್ಯರಲ್ಲ. ಮನುಷ್ಯರು ಈ ತರ ಮಾಡಕ್ ಸಾಧ್ಯನೇ ಇಲ್ಲ. ಆಮೇಲೆ ಅವ್ರ ಬೆಳವಣಿಗೆಗಳು ಹೆಂಗಿದೆ, ಈಗ ನಾವೇನೋ ಮಗ ಸರಿಗಿಲ್ಲ, ಮಕ್ಕಳು ಸರಿಗಿಲ್ಲ ಅಂದ್ರೆ ಅಪ್ಪ ಅಮ್ಮ ಹೇಗಿದ್ದಾರೆ ಅಂತ ನೋಡ್ತೀವಿ. ಫಸ್ಟ್ ನಾವು ಸರಿಯಾಗಿರ್ಬೇಕು. ಫಸ್ಟ್ ನಾವು ಸರಿಯಾಗಿದ್ರೆ, ನಾವು ಒಳ್ಳೆ ಮನೆತನದಿಂದ ಬಂದು ಮಕ್ಕಳನ್ನ ಒಂದ್ ಮನೆತನಕ್ಕೆ ಸೇರಿಸೋ ಅಂತವ್ರಾದ್ರೆ ಮಕ್ಕಳು ಚೆನ್ನಾಗಿ ಬೆಳೀತಾರೆ ಅನ್ನೋದು ನನ್ನ ದೃಷ್ಟಿ. ಅವ್ರೆಲ್ಲ ಅದಕ್ಕೆ ಹೇಳೋದು, ತುಂಬಾ ಕುಟುಂಬದಲ್ಲಿದ್ರೆ ಇವೆಲ್ಲ ಆಗಲ್ಲ. ಬರೀ ಅಪ್ಪ ಅಮ್ಮ ಮಗಳು ಮಗ ಹಿಂಗಿದ್ದಾಗ್ಲೇನೆ ಈ ತರ ಎಲ್ಲ. ಅವಾಗೆಲ್ಲ ಅಜ್ಜಿ ತಾತ ತುಂಬಾ ಕುಟುಂಬದಲ್ಲಿದ್ರು. ಅವ್ರ ಪಕ್ಕ ನಾವು ಹಳ್ಳಿಗಳಿಗೆ ಹೋದ್ರೆ ಎಲ್ಲ ಹಿಂಗ್ ಮಲ್ಕೊಳ್ತಾ ಇದ್ವು ಹಾಸ್ಕೊಂಡು. ನಾವು ಗೊತ್ತು ತಾನೆ ನಿಮ್ಗೆ, ಒಟ್ಟಾರದಲ್ಲಿ ಮಲ್ಕೊಳ್ತಾ ಇದ್ವು. ಎಷ್ಟು ಅನ್ಯೂನ್ಯತೆ ಇತ್ತು. ಇವಾಗ ಏನು ಇಲ್ಲ. ಒಬ್ಬರು ನೋಡಿದ್ರೆ ಕೆಟ್ಟ ದೃಷ್ಟಿ, ಒಬ್ಬರು ನೋಡಿದ್ರೆ ಬೇರೆ ಭಾವನೆ. ಈಗ ಹೇಳ್ತಾರೆ ಮಕ್ಕಳು ಕಮ್ಮಿ ಬಟ್ಟೆ ಹಾಕೊಂಡ್ರೆ ಆಗ್ತದೆ ಅಂತ. ಸುಳ್ಳು ಅದೆಲ್ಲ. ನಾವು ಭಾವನೆಗಳದು. ನಾವ್ ನೋಡೋ ದೃಷ್ಟಿ ಚೆನ್ನಾಗಿದ್ರೆ ನೀವು ಚೆನ್ನಾಗಿ ಕಾಣಿಸ್ತೀರ ಗುರು. ನಾವ್ ಹೆಂಗೋ ನೋಡಿದ್ರೆ, ಈಗ ಆ ಹುಡುಗಿ ನಾವ್ ಒಂದ್ ನೋಡೋದು ದೇವತೆ ತರ ನೋಡ್ಬೇಕು ನಾವ್ ಒಂದ್ ಹೆಣ್ಮಗಳನ್ನ. ಆಮೇಲೆ ನಾವು ಡ್ರೆಸ್ ಮಾಡೋದು ಕೂಡ ಹಿಂತಿರ್ಗಿ ಒಂದ್ಸರಿ ನೋಡ್ಬೇಕು. ವಾವ್ ಎಷ್ಟು ಚೆನ್ನಾಗಿದಾರೆ, ಅವ್ರ ತರ ನಾವು ಡ್ರೆಸ್ ಮಾಡ್ಬೇಕೆ ಅನ್ಬೇಕೆ ಹೊರತು ನಮ್ಮ ಡ್ರೆಸ್ ಅವ್ರಿಗೆ ಕಣ್ ಕುಕ್ಬಾರ್ದು ಅನ್ನೋದು ಒಂದ್ ಹೇಳ್ತೀನಿ. ಇಲ್ಲ ಅಂತ ಹೇಳ್ತಿಲ್ಲ. ನಮ್ಮ ಹೆಣ್ಮಕ್ಳು ಡ್ರೆಸ್ ಕೋಡ್ ಬಗ್ಗೆನೂ ನಾನು ಮಾತಾಡ್ತೀನಿ. ಇಲ್ಲ ಅಂತೇಳಿ ಅಂಗಾಂಗ ಒಂದು ಮುಚ್ಕೊಂಡು ಇನ್ ಮಿಕ್ಕಿದ್ದೆಲ್ಲ ಬಿಟ್ಕೊಂಡು ಡ್ರೆಸ್ ಹಾಕೋದು ತಪ್ಪು. ಸೊ ಹಂಗಾಗಿ ನಮ್ಮ ನೋಡೋ ದೃಷ್ಟಿಕೋನನ ನಾವು ಚೇಂಜ್ ಮಾಡ್ಕೋಬೇಕು. ನಮ್ಮ ಮಕ್ಕಳನ್ನ ನಾವು ಸರಿಯಾದ ದಾರಿಗೆ ಬೆಳೆಸ್ಕೊಂಡು ಹೋಗ್ಬೇಕು. ಅವ್ರ ಮನಸ್ಥಿತಿ, ಅವ್ರು ಸರಿಯಾಗಿ ನಡೀತಿದಾರ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಬೇಕು. ಒಬ್ರು ಗುರುಗಳು ಅಂತ ಹೇಳ್ತಾ ಇದ್ರು ಸನ್ನಿ, ದೇಶಕ್ಕೆ ನೀನ್ ಬೆಳಕಾಗ್ದಿರೋ ಪರವಾಗಿಲ್ಲ, ದೀಪ ಆಗ್ದಿರೋ ಪರವಾಗಿಲ್ಲ, ನಿನ್ ಊರಿಗೆ ದೀಪ ಆಗ್ದಿರೋ ಪರವಾಗಿಲ್ಲ, ನಿನ್ ಕೇರಿಗೆ ದೀಪ ಆಗ್ದಿರೋ ಪರವಾಗಿಲ್ಲ, ಒಕ್ಕೊಳ್ಳಿ ಲಾಸ್ಟ್ ದಿನ ನಿನ್ನ ಮನೆಗ್ ದೀಪ ಆಗ್ದಿದ್ರು ಪರವಾಗಿಲ್ಲ, ಪಕ್ಕದ ಮನೆ ದೀಪ ಮಾತ್ರ ಆರಿಸ್ಬೇಡ ಅಂದ್ರು. ಎಷ್ಟು ಒಳ್ಳೆ ಮಾತಲ್ವಾ ಇದು? ನಮ್ ಮನೆಗೆ ನಾವು ಬೆಳಕಾಗ್ಬೇಕು. ಆ ಒಂದ್ ದೃಷ್ಟಿನಲ್ಲೇ ನೀನ್ ನಮ್ ಟೀಮ್ ಜೊತೆ ಫಸ್ಟ್ ಇಂಟರ್ವ್ಯೂ ಮಾಡ್ಬೇಕು ಅಂತ ಹೇಳಿದ್ದು. ನಿನ್ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಹೆಣ್ಮಕ್ಳ ಜೊತೆ ನೀನ್ ಹುಟ್ಟಿ ಬೆಳೆದಿದ್ಯಾ, ನಮ್ಗಳ ಜೊತೆ ಎಲ್ಲ ಒಡನಾಟ ಇರೋದ್ರಿಂದ ನೀನ್ ನಮ್ಮನ್ನ ಇಂಟರ್ವ್ಯೂ ಮಾಡ್ತೀವಿ. ನಿಮ್ಮದು ಹೇಗೆ, ನಿಮ್ಮ ಚರಿತ್ರೆ ಹೇಗೆ, ನೀವ್ ಫಸ್ಟ್ ಕಾಲೇಜ್ ಡೇಸ್ ಸ್ಕೂಲ್ ಡೇಸ್ ಅಲ್ಲಿ ನೀವ್ ಹೆಂಗ್ ಎದುರಿಸಿದ್ರಿ ಅನ್ನೋ ಬಗ್ಗೆ ಮಾತಾಡ. ಅಂದ್ರೆ ಏನಾಗತ್ತೆ ಅಂತಂದ್ರೆ, ಈಗ ಡ್ರೆಸ್ ಬಗ್ಗೆ ಕಮೆಂಟ್ ಮಾಡ್ತಾರೆ, ಆ ಡ್ರೆಸ್ ಹಾಕೊಂಡಿರೋದಕ್ಕೆ ಅವಳು ರೇಪ್ ಆದ್ಲು ಅಂತ. ಈಗ ನಿರ್ಭಯ ಕೇಸ್ ಅಂತ ತಗೊಂಡ್ರೆ, ಅವಳು ಲೆಗ್ಗಿನ್ ಹಾಕೊಂಡಿದ್ಲು, ನನಗ್ ಟೆಂಪ್ಟ್ ಆಯ್ತು, ಅದರಿಂದ ನಾನು ರೇಪ್ ಮಾಡಿದೆ ಅಂತ ಹೇಳ್ದ. ಅವ್ರ ಅಮ್ಮನೇ ಲೆಗ್ಗಿನ್ ಹಾಕೊಂಡಿರ್ತಾಳೆ, ಅವ್ರ ಅಮ್ಮನ್ಗೆನೆ ಟೆಂಪ್ಟ್ ಆಗ್ಬಿಟ್ಟು ರೇಪ್ ಮಾಡ್ಬಿಡ್ತಾನ? ಹಾಗಿದ್ರೆ ಅವ್ರ ತಾಯಿ ಬೇರೆಯವ್ರ ಮಕ್ಳೆಲ್ಲ ರೋಡಿಗೆ ಬಿಟ್ಟಿದಾರ? ಹಾಗಿದ್ರೆ ಬಟ್ಟೆಗಳು ಇವಾಗ ಮಕ್ಕಳು, ಈಗ ಮೊನ್ನೆ ಡಾಕ್ಟರ್ ಕೇಸ್ ಆಯ್ತು, ಡಾಕ್ಟರ್ ಬಟ್ಟೆ ಹಾಕೊಂಡಿದ್ರು ಆದ್ರೂ ರೇಪ್ ಮಾಡಿದ್ರಲ್ಲ. ಅದಂತೂ ಎಷ್ಟು ಕ್ರೂರ ಅಂತಂದ್ರೆ, ಅದು ಫುಲ್ ಅಟಾಪ್ಸಿ ಇದನ್ನ ರಿಪೋರ್ಟ್ ಅನ್ನ ಏನ್ ಕೊಟ್ಟಿದ್ದಾರೆ ಅದನ್ನ ಓದಿದ್ರೆ ಒಂದು ಎಷ್ಟು ಇದಾಗತ್ತೆ ಅಂತಂದ್ರೆ, ಈಗ ಏನಾಗಿದೆ ಅಂತಂದ್ರೆ ನಿಮ್ಗೆ ಈ ರೇಪ್ಗಳು ಇದಾಗ್ತಿರೋದ್ರಿಂದ. ನಿನ್ನೆ ನಾನೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡಿದೆ. ಅವನು ಬೇಡ್ಕೊಂತ ಇದ್ದಾನೆ, ನನಗ್ ತಂಗಿ ಇಲ್ಲ, ರಾಖಿ ಕೊಡ್ತೀನಿ, ಕಟ್ಟಿ ಅಂತ ಕಾಲಿಗೆ ಬೀಳ್ತಾನೆ. ಯಾರು ಕಟ್ಟಕ್ ರೆಡಿ ಇಲ್ಲ ಹೆಣ್ಮಕ್ಳು. ಯಾಕೆ ಹೇಳಿ? ಅವ್ರಿಗೆ ಸೇಫ್ ಇಲ್ಲ ಅನ್ಸ್ಬಿಟ್ಟಿದೆ. ಹುಡುಗರು ಅಂದ್ರೇನೆ ಒಂಥರ ಅಲರ್ಜಿ ಆಗಿದೆ. ಅಷ್ಟು ಮಟ್ಟಕ್ಕೆ ಒಂದಲ್ಲ ಎಷ್ಟು ನೋಡ್ತೀರಾ. ನಿನ್ನೆ HSR ಲೇಔಟ್ ಅಲ್ಲಿ ಆಯ್ತು. ಮಗು ಸ್ವಂತ ತಾಯಿ ಬಿಡ್ತಿಲ್ಲ, ಸ್ವಂತ ಮಗಳನ್ನ ಬಿಡ್ತಿಲ್ಲ. ಇನ್ ಯಾವ ತರ ಸೇಫ್ ಇರತ್ತೆ? ಇನ್ ಯಾರನ್ನ ಬಿಡ್ತಾರೆ ಅವರು? ನಾನು ಇನ್ನೊಂದು ಇನ್ಸಿಡೆಂಟ್ ನೋಡಿದ್ದೆ. ಒಂದು ಏಜ್ ಆಗಿದೆ ಆ ಲೇಡಿ ಪಾಪ, ಈ ಶುಗರ್ ಕ್ಯಾನ್ ಜ್ಯೂಸ್ ಇದೇನಿದೆ ರೋಡ್ ಸೈಡ್ ಅಲ್ಲಿ ಮಲಗಿಸಿ ಅವ್ರನ್ನ ರೇಪ್ ಮಾಡ್ತಿದ್ದಾರೆ ಅಂದ್ರೆ ತಿಳ್ಕೊಳ್ಳಿ ಅವ್ರಿಗೆ ಎಷ್ಟು ಯಾವ ಮಟ್ಟಕ್ಕೆ ಹೋಗಿದ್ದಾರೆ. ಆಮೇಲೆ ಜನ ಬಂದು ಬಿಡಿಸಿ ಕರ್ಕೊಂಡು ಹೋದ್ರು ಆ ತಾಯಿನ. ಇವ್ರು ಯಾವ ಮಟ್ಟಕ್ಕೆ ಹೋಗ್ತಿದ್ದಾರೆ?
ಅಲ್ಲ ಇವ್ರು ಈ ತರ ಇರ್ಬೇಕಾದ್ರೆ ತಾಯಿನ ಬಿಡ್ತಾರ ಹೋಗ್ಲಿ? ತಾಯಿನ ಯಾವ ದೃಷ್ಟಿಯಲ್ಲಿ ನೋಡ್ಬೋದು? ಇವ್ರು ಗರ್ಭದಿಂದಾನೇ ಬಂದಿದಾರ ಮತ್ತೆ ಅಥವಾ ಬೇರೆ ಎಲ್ಲಾದ್ರೂ ಬಂದಿದಾರ ಅವರು? ನೀವ್ ಎಷ್ಟೇ ಮಾತಾಡಿ, ನೀವ್ ಎಷ್ಟೇ ಇದ್ ಮಾಡಿದ್ರು ಯಾಕೆ ನಮ್ ಕಾನೂನು ಹಿಂಗೆ ಇದೆ ಅಂದ್ರೆ ಪೊಲಿಟಿಷಿಯನ್ಸ್ ಬೇರೆ ಕಾನೂನು, ಈ ತರ ಬಡವರಿಗೆ ಬೇರೆ ಇದೆ. ಪ್ರಿಯಾಂಕಾ ಅಂತ ಆಂಧ್ರದಲ್ಲಿ ಏನ್ ಇನ್ಸಿಡೆಂಟ್ ಆಯ್ತು, ಅವ್ರನ್ನ ಇಮಿಡಿಯೇಟ್ ಶೂಟ್ ಔಟ್ ಮಾಡಿದ್ರು, ಅದಕ್ಕೆ ಪೊಲೀಸ್ಗೆಲ್ಲ ಹಾರಗಳು ಹಾಕಿದ್ರು. ಓಕೆ, ಅದೇ ಪೊಲಿಟಿಷಿಯನ್ ಮಕ್ಳಾಗಿದ್ರೆ ಇವ್ರು ಮಾಡ್ತಿದ್ರಾ? ಮಾಡಲ್ಲ. ದೊಡ್ಡ ಇನ್ಫ್ಲೂಯೆನ್ಸ್ ಇತ್ತು ಅಂದ್ರೆ ಮಾಡಲ್ಲ. ಅವ್ರನ್ನ ಶೂಟ್ ಔಟ್ ಮಾಡಿದ್ರು. ಆ ಕೇಸು ನೋಡಿ, ಅದನ್ನ ಸುಟ್ಟು ಹಾಕಿದ್ದಾರೆ, ಬಾಡಿ ರೇಪ್ ಮಾಡಿ. ಪಾಪ ಅವಳು ವೆಟರ್ನರಿ ಡಾಕ್ಟರ್. ಎಷ್ಟು ಕೇಸಸ್ ಆಗ್ತಿದೆ, ಎಷ್ಟು ಪ್ರೊಟೆಸ್ಟ್ ಮಾಡಿದ್ರು, ಎಷ್ಟು ಕ್ಯಾಂಡಲ್ ಇಟ್ಕೊಂಡು ಸ್ಟ್ರೈಕ್ ಮಾಡಿದ್ರು, ಏನು ವ್ಯತ್ಯಾಸ ಆಗ್ತಾ ಇಲ್ಲ. ನಾವಿವಾಗ ಶೂಟಿಂಗ್ ಟೈಮಲ್ಲಿ ಬರ್ತೀವಿ, 1 ಗಂಟೆ ನೈಟಲ್ಲಿ ಬರ್ತೀವಿ, ಅದಕ್ಕೆ ಏನ್ ಹೇಳಿ ಉತ್ತರ? ಇವಳು 2 ಗಂಟೆ ನೈಟಲ್ಲಿ ಬರ್ತಿದ್ದಾಳೆ ಅಂದ್ರೆ ಎಲ್ಲೋ ಹೋಗಿ ಬರ್ತಾಳೆ. ಇವ್ರ ಮನೆ ಹೆಣ್ಮಕ್ಳು ಮಾತ್ರ ಹೋಗಿದ್ ಕಡೆಯಿಂದಾನೇ ಬರ್ತಾರೆ, ಬೇರೆಯವ್ರ ಹೆಣ್ಮಕ್ಳು ಮಾತ್ರ ಬೇರೆ ಕಡೆಗೆ ಹೋಗ್ತಾರ. ಅದ್ರಲ್ಲಿ ಪ್ರಶ್ನೆ ಏನ್ ಗೊತ್ತಾ, ಕ್ವಶನ್ ಏನ್ ಗೊತ್ತಾ ಹಾಕದ್ ಇವ್ರು? ಎಲ್ಲಾರ್ಗು ಬಿಟ್ಟು ನಿನಗೆ ಯಾಕೆ ಬರುತ್ತೆ? ಅದೇ ಅವ್ರ ತಾಯಿಗಂದ್ರೆ ಅದು ತಾಯಿಗೆ ಹೋಗ್ಬಿಟ್ಟು ಜಗಳ ಆಡ್ತಾರೆ, ಎಲ್ಲಾ ಮಾಡ್ತಾರೆ. ಅವ್ರ ತಾಯಿ ಮಾತ್ರ ತಾಯಿ, ಬೇರೆಯವ್ರ ಮನೆ ಹೆಣ್ಮಕ್ಳೆಲ್ಲ ರೋಡಿಗೆ ಬಿಟ್ಟಿದ್ದಾರೆ. ಅವರಿಗೆ ವಯಸ್ಸಾಗಿರೋನು ಬಿಡ್ತಿಲ್ಲ ಅಂದ್ರೆ ಇವ್ರ ಅವ್ರಿಗೆ ಬೇಕಾಗಿರೋ